37% of teenage girls between 13 and 15 were exposed to unwanted nudity in a week on Instagram. You knew about it. Who did you fire? Senator, this is why we're building all. Who did you fire? Senator, I don't think that's. Who did you fire? I'm not going to answer that. You didn't fire anybody, right? You didn't take any significant action. It's appropriate to talk about It's not appropriate. HR decisions. Do you know who's sitting behind you? Let me ask you this. There's families of victims here today. Have you apologized to the victims? Would you like to do so now? Well, they're here. You're on national television. Would you like now to apologize to the victims who have been harmed by your product? Show them the pictures. Would you like to apologize for what you've done to these good people? Instagram, YouTube, Facebook ಈ ಥರ ತುಂಬಾನೇ ವಿಡಿಯೋಸ್ ಬರ್ತಾ ಇದೆ. ಜನ ಎಲ್ಲನೂ ನೋಡ್ತಾ ಇರ್ತೀವಿ. ಈ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಕಾಯ್ತಾ ಇರ್ತೀವಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಯಾವಾಗ ವಿಡಿಯೋ ಬರುತ್ತೆ ಅಂತ. ಅಂಥದ್ರಲ್ಲಿ ಕೆಲವಷ್ಟು ವಿಡಿಯೋಗಳಿಂದ ಜನಕ್ಕೆ ತೊಂದರೆನೂ ಆಗ್ತಾ ಇದೆ. ಪರ್ಸ್ನಲ್ ವಿಡಿಯೋಗಳನ್ನ ಹಾಕೊಳ್ತಾ ಇರೋದ್ರಿಂದ ಇಂಪ್ಯಾಕ್ಟು ಜಾಸ್ತಿ ಆಗ್ತಾ ಇದೆ. ಇದೊಂದು ವಿಡಿಯೋ ನೋಡ್ಬೋದು. ಇದರಲ್ಲಿ ಮಾರ್ಕ್ ಜುಗರ್ಬರ್ಗ್ ಇವ್ರಿಗೆ ಕೋರ್ಟಲ್ಲಿ ಯಾವ ರೀತಿ ಕೂರಿಸ್ಬಿಟ್ಟು ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಂದರೆ ಅರೌಂಡ್ 37% ಅಂದರೆ 37% ಹುಡುಗಿಯರು ಅವರ ದೇಹ ಪ್ರದರ್ಶನ ಮಾಡ್ಕೊಳ್ತಾ ಇದ್ದಾರೆ. 13ರಿಂದ 18 ವರ್ಷದ ಹುಡುಗಿಯರು ಅವರ ದೇಹ ಪ್ರದರ್ಶನ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ರೀತಿ ದುಡ್ಡು ಮಾಡೋದಕ್ಕೆ ಇಳಿದಿದ್ದಾರೆ. ಇದು ಸರಿನಾ? ಅವ್ರ ಫ್ಯಾಮಿಲಿಗಳು ಇದರಿಂದ ತೊಂದರೆ ಅನುಭವಿಸ್ತಾ ಇದೆ. ಈ ತೊಂದರೆಗಳಿಗೆ ಯಾರು ಕಾರಣ ಆಗ್ತಾ ಇದ್ದೀರಾ? ಇಲ್ಲಿ ಇನ್ಸ್ಟಾಗ್ರಾಮ್ ಅವರೇ ಕಾರಣ ಆಗೋದು. ಓನರ್ ಆಫ್ ದ ಅಂದರೆ CEO ಆಫ್ ದಿಸ್ ಇನ್ಸ್ಟಾಗ್ರಾಮ್ ಇದಾರಲ್ಲ, ಫೇಸ್ಬುಕ್ ಇದಾರಲ್ಲ, ಅವ್ರನ್ನ ಫೋಟೋ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ಪ್ಲಸ್ ಫೇಸ್ಬುಕ್ಕಲ್ಲಿ ಇಂಥದ್ದನ್ನೆಲ್ಲ ಯಾಕೆ ತಡೀತಾ ಇಲ್ಲ? ಇದಕ್ಕೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಫ್ಯಾಮಿಲಿಗಳಿಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಎಷ್ಟೋ ಫ್ಯಾಮಿಲಿಗಳು ನೊಂದಿದ್ದಾರೆ. ಎಷ್ಟೋ ಹುಡುಗಿಯರು ದುಡ್ಡು ಸಿಗುತ್ತೆ ಅನ್ನೋ ಆಸೆಯಲ್ಲಿ ಯಾವುದಾದ್ರೂ ರೀತಿ ವಿಡಿಯೋಗಳನ್ನ ಮಾಡಾಕ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೂ ತೊಂದರೆ ಆಗ್ತಾ ಇದೆ, ಪ್ಲಸ್ ಅವ್ರ ಫ್ಯಾಮಿಲಿಗಳು ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಾ ಇಲ್ಲ. ಅಲ್ಲಿ ಮಕ್ಕಳು ದುಡ್ಡು ಮಾಡೋ ಒಂದು ದಾರಿ ಹುಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೋಗ್ತಾ ಇರೋ ದಾರಿ ಸರಿನಾ? ನೀವು ಈ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಂದ ಮಾಡ್ತಾ ಇರೋವಂಥ ಪ್ರೋಗ್ರಾಮ್ಗಳಿಂದ ಅವ್ರಿಗೆ ದುಡ್ಡೇನೋ ಕೊಡ್ತಾ ಇದ್ದೀರಾ, ಆದರೆ ಅವರ ಜೀವನನ ಹಾಳು ಮಾಡ್ತಾ ಇದ್ದೀರಾ. ಫ್ಯೂಚರ್ ಅನ್ನೋದು ಹಾಳಾಗ್ತಾ ಇದೆ ಮಕ್ಕಳಿಗೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅಂತ ಕೋರ್ಟು ಇಲ್ಲಿ ಮಾರ್ಕ್ ಜುಗರ್ಬರ್ಗ್ ಅವ್ರನ್ನ, ಅಂದರೆ ಈ ಫ್ಯಾಮಿಲಿಗಳಿಗೆ ಯಾರ್ಯಾರಿಗೆ ಇಂಪ್ಯಾಕ್ಟ್ ಆಗಿದೆ ಆ ಫ್ಯಾಮಿಲಿ ಅವರೆಲ್ಲ ಕೇಸ್ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ರೀತಿ ಆದಾಗ ಯಾರ ಮೇಲೆ ಆಕ್ಷನ್ ತಗೊಳ್ತಾ ಇದ್ದೀರಾ? ಇಲ್ಲಿ ನಾವು ಮಕ್ಕಳನ್ನು ಗಮನಿಸಬೇಕಾಗುತ್ತೆ. ಮಕ್ಕಳು ಯಾವ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ. ಮೊಬೈಲ್ ಏನೋ ಕೊಡಿಸ್ಬಿಟ್ಟಿರ್ತೀವಿ, ಆದರೆ ಅವರು ಸರಿಯಾದ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಯೋಚನೆ ಮಾಡೋದಿಲ್ಲ. ಕೆಲವೊಬ್ರು ಗೊತ್ತಿರೋದಿಲ್ಲ ಮೊಬೈಲ್ ಅಷ್ಟೊಂದು, ಹಳ್ಳಿ ಕಡೆ ಇರೋರು ಅಂಥವ್ರು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಮೊಬೈಲ್ ಕೊಡಿಸ್ಬಿಟ್ಟಿರ್ತಾರೆ. ಮಕ್ಕಳು ದುಡಿತಾ ಇದೀವಿ ಅಂತ ಹೇಳ್ಕೊಂಡಿರ್ತಾರೆ, ಆದರೆ ಯಾವ ರೀತಿ ದುಡಿತಾ ಇರ್ತಾರೆ ಅಂಥದ್ದನ್ನ ಒಂದ್ಸಲ ನೋಡ್ಬೇಕಾಗತ್ತಲ್ಲ. ಇಲ್ಲಿ ಅದೇ ಆಗ್ತಾ ಇರೋದು. ಅದಕ್ಕೆ ಅಮೇರಿಕಾದಲ್ಲಿರುವಂಥ ಪ್ರಜೆಗಳೇ, ತುಂಬ ಮಾಡ್ರನ್ ಆಗಿರುವಂಥ ಪ್ರಜೆಗಳೇ ಈಗ ಕೇಸ್ ಫೈಲ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ನ್ಯೂಡಿಟಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ, ಅಂದರೆ ಬೆತ್ತಲೆ ದೇಹಗಳನ್ನ ತೋರಿಸ್ಕೊಳ್ಳೋದಕ್ಕೆ ಮುಖ ಮಾಡ್ತಾ ಇದ್ದಾರೆ. ಏಕೆ ಅಂದರೆ ದುಡ್ಡು ಅನ್ನೋದು ಜಾಸ್ತಿ ಬರ್ತಾ ಇದೆ. ಆ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲೂ ಅಂಥದ್ದು ತುಂಬಾ ನಡೀತಾ ಇದೆ. ಈ ವಿಷಯಗಳ ಬಗ್ಗೆ ನಾವು ತುಂಬ ಸಲ ಹೇಳಿದ್ದೀವಿ. ಮಕ್ಕಳು ಮೊಬೈಲ್ನ ಯಾವುದಕ್ಕೂ ಬಳಸ್ಕೊಳ್ತಾ ಇರ್ತಾರೆ. ಅವರು ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೋ ಇಲ್ವೋ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಿಡಿ. ಏಕೆ ಅಂದರೆ ಮಕ್ಕಳಿಗೆ ತುಂಬ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಮಕ್ಕಳು ಏನೋ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಅಂತ ಮಾತ್ರ ನೋಡ್ತೀವಿ, ಆದರೆ ಅವರು ಸರಿಯಾದ ದಾರಿನಲ್ಲಿದ್ದಾರೆ. ಅತಿಯಾದ ದುಡ್ಡಿನ ಆಸೆಯಿಂದ ಹೋಗಿ ಏನೇನೋ ಜೀವನದಲ್ಲಿ ಆಗೋಗ್ತದೆ. ಈಗ ಆಲ್ರೆಡಿ ಅಮೆರಿಕಾದಲ್ಲಿ ಇಂಥ ಇನ್ಸಿಡೆಂಟ್ಗಳು ತುಂಬಾ ಆಗ್ತಾ ಇದೆ. ಈ ದುಡ್ಡು ಅನ್ನೋದು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ನಿಲ್ಲಿಸ್ಬೋದು, ಅವರ ಫ್ಯೂಚರ್ನ ಸ್ಪಾಯ್ಲ್ ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ಈಗ ಮಾರ್ಕ್ ಜುಗರ್ಬರ್ಗ್ ಅವ್ರಿಗೆ ಕೇಳ್ತಾ ಇರೋ ಪ್ರಶ್ನೆಗಳು ಇಲ್ಲಿ ಕೋರ್ಟಲ್ಲಿ. ಅದು ಏನಂತ, ನೀವು ಈ ರೀತಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನಡೀತಾ ಇದೆಯಲ್ಲ, ಯಾರ ಮೇಲೆ ಆಕ್ಷನ್ ತೊಗೊಂಡಿದ್ದೀರಾ? ಯಾಕೆ ಇದನ್ನೆಲ್ಲ ಪಬ್ಲಿಷ್ ಮಾಡ್ತಾ ಇದ್ದೀರಾ? ಇದೆಲ್ಲ ಅಂಡರ್ ಈ ಏಜ್ ಅವರು ನೋಡಬಾರ್ದು ಅಂತ ಎಲ್ಲ ಬ್ಲಾಕೇಜ್ ಮಾಡಬೇಕಾಯ್ತಲ್ಲ, ಯಾಕೆ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಅಂತ. ಇಲ್ಲಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಅವ್ರನ್ನ ಕೂರಿಸ್ಕೊಂಡು ಪ್ರಶ್ನೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಇದ್ರ ಬಗ್ಗೆ ಆ್ಯಕ್ಷನ್ಗಳು ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜಾಸ್ತಿ ಎಚ್ಚರ ವಹಿಸಬೇಕಾಗಿರೋದು ಯಾರು? ಪೇರೆಂಟ್ಸು. ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀವಲ್ಲ, ಅಂಥ ಪೇರೆಂಟ್ಸು ಯೋಚನೆ ಮಾಡಬೇಕು. ಮಕ್ಕಳು ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಸರಿ, ಆದರೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರಾ, ಇಲ್ಲ ಕೆಟ್ಟ ದಾರಿ ಹಿಡಿತಾ ಇದ್ದಾರಾ? ಅದು ಅವ್ರ ಫ್ಯೂಚರ್ಗೆ ಹಾಳಾಗುತ್ತೆ. ಅಂಥದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಯೋಚನೆ ಮಾಡಿ. ಇನ್ನು ಮೊಬೈಲ್ ಕೊಡಿಸೋದಕ್ಕೆ ಮುಂಚೆ
ಸ್ವಲ್ಪ ಗೊತ್ತಿಲ್ಲದೆ ಇರೋ ತುಂಬಾ ಜನ ಇದ್ದಾರೆ, ಹಳ್ಳಿ ಕಡೆ ಇರೋರು, ಅವ್ರಿಗೆಲ್ಲ ಏನು ಅಷ್ಟೊಂದು ಗೊತ್ತಿರೋದಿಲ್ಲ. ಬಟ್ ಅಡ್ವಾನ್ಸ್ ಆಗಿರೋ ಮಕ್ಳು ಏನ್ ಮಾಡ್ತಾರೆ, ನಿಮ್ ದುಡ್ಡು ಸಂಪಾದನೆ ಮಾಡಿ ಕೊಡ್ತೀವಿ ಅಂತ ಹೇಳಿ ಯಾವ್ದಾವುದೋ ದಾರಿನಲ್ಲಿ ದುಡ್ಡು ಸಂಪಾದನೆ ಮಾಡಿ ಕೊಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಈಗ ಆಲ್ರೆಡಿ ಎಷ್ಟೋ ಜನ ನೋಡ್ಬಿಟ್ಟಿದೀವಿ, ಅವ್ರನ್ನ ಕರ್ಕೊಂಡೋಗಿ BTV ನಲ್ಲೆಲ್ಲ ಇಂಟರ್ವ್ಯೂ ಮಾಡಿದ್ರು, ಅವರು ಎಲ್ಲ ಯಾವ್ದಾವ್ದು ರೀತಿನಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರು ಅಂತ ನೋಡ್ತಾ ಇದೀವಿ. ಆ ರೀತಿ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ದಾರಿ ತಪ್ಪಬಾರ್ದು ಅಂದ್ರೆ ತಂದೆ ತಾಯಿಗಳ ಕೈಯಲ್ಲಿರುತ್ತೆ. ಇನ್ನ ಉಳಿದಿದ್ದು ತಂದೆ ತಾಯಿಗಳು ಡಿಸಿಷನ್ ತಗೋಬೇಕಾಗಿರೋದು. ಅಮೆರಿಕಾ ಗೌರ್ಮೆಂಟೇ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ಗಳನ್ನ ತಗೊಳ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಡಿಸಿಷನ್ ತಗೊಳ್ಳೋಕೆ ಸ್ವಲ್ಪ ಟೈಮ್ ಆಗ್ಬೋದು, ಆದ್ರೆ ಪೇರೆಂಟ್ಸ್ ಕೈಲಿ ಇದೆಲ್ಲ ಇದೆ. ಆದಷ್ಟು ಇಂಥದನ್ನ ಕಂಟ್ರೋಲ್ ಮಾಡಿ ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ.